ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನು ಅಂದರೆ ಆನ್ಲೈನ್ಗೆ ಸಂಬಂಧಪಟ್ಟಿರುವಂತಹ ಒಂದು ತುಂಬ ಜನರಿಗೆ ಯೂಸ್ಫುಲ್ ಆಗುವಂತಹ ಒಂದು ವಿಡಿಯೋವನ್ನು ತೊಗೊಂಬಂದಿದ್ದೀನಿ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊತೀನಿ. ಸೊ ಇದು ಕೂಡ ಆನ್ಲೈನ್ ಸಂಬಂಧಪಟ್ಟಿರುವಂತಹ ತುಂಬ ಜನರಿಗೆ ಯೂಸ್ಫುಲ್ ಆಗುವಂತಹ ಒಂದು ವಿಡಿಯೋ ಆಗಿರುತ್ತೆ. ಅಂದರೆ ತುಂಬ ಜನರಿಗೆ ಅನಿಸಿರಬಹುದು ಇದೇನಕ್ಕೆ ಮಾಡ್ತಾರೆ, ಇದೇನಕ್ಕೆ, ಇದರಿಂದ ನಮಗೂ ಗೊತ್ತಿರುತ್ತೆ ಮುಂಚೆ ಅಂತ. ಬಟ್ ಗೊತ್ತಿರೋರು ಪರವಾಗಿಲ್ಲ, ನಿಮಗೆ ಗೊತ್ತಿರುತ್ತೆ. ಬಟ್ ತುಂಬ ಜನ ಗೊತ್ತಿಲ್ಲದಿರೋರು, ಹಳ್ಳಿಗಳಲ್ಲಿರುವಂಥವರು ತುಂಬ ಜನ ಇರ್ತಾರೆ. ಅವರಿಗೆ ಆನ್ಲೈನ್ ಫ್ರಾಡ್ ಏನು, ಅದು ಹೇಗೆ ಮಾಡ್ತಾರೆ, OTPಯನ್ನು ಹೇಗೆ ಕಳಿಸ್ತೀವಿ, ಅದು ಏನು ಗೊತ್ತಿರೋದಿಲ್ಲ. ಬಟ್ ನನಗೆ ಯೂಸ್ಫುಲ್ ಆಗುವಂಥದ್ದು ಇನ್ನೊಬ್ಬರಿಗೆ ಅಟ್ಲೀಸ್ಟ್ ಒಂದು 4 ಜನರಿಗೆ ಉಪಯೋಗ ಆದರೂ ಸಾಕು, ನನಗೆ ಅಷ್ಟೇ ಸಾಕು. ಯಾಕಂದರೆ ಹಳ್ಳಿಯಲ್ಲಿರುವಂತಹ ಜನಗಳು, ನಾನು ಕೂಡ ಹಳ್ಳಿಯವಳೆ ಆಗಿರೋದ್ರಿಂದ ತುಂಬ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾನು ಆನ್ಲೈನ್ ಫ್ರಾಡ್ ಬಗ್ಗೆ ಫಸ್ಟ್ ವಿಡಿಯೋ ಹಾಕಿದಾಗಲೂ ಕೂಡ ತುಂಬ ಜನ ನೋಡಿದ್ದಾರೆ, ತುಂಬ ಜನ ಅದ್ರ ಬಗ್ಗೆ ಕೇಳಿರೋದು ಕೂಡ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಅದರ ಬಗ್ಗೆನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನರಿಗೆ ಇದು ಯೂಸ್ಫುಲ್ ಕೂಡ ಆಗಿದೆ. ನಾನು ಹೇಳುವಂಥದ್ದು ಏನು ಅಂದರೆ, ತುಂಬ ಜನರು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ವಾಟ್ಸಪ್ ಆಗಿರ್ಬೋದು, ಇದರಲ್ಲಿ ಲಿಂಕ್ಗಳನ್ನು ಬೈ ಮಿಸ್ ಆಗಿ ಒತ್ತುವಂಥದ್ದು ಇರುತ್ತೆ. ಸೊ ನಾವೇನೋ ಒಂದು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ತುಂಬ ಜನ ಹುಡುಗಿರಿಗೆ ಏನೋ ಒಂದು ಬಟ್ಟೆ ಶಾಪಿಂಗ್ ಮಾಡಬೇಕು ಅಂತ ಅಂದಾಗ ಇನ್ಸ್ಟಾಗ್ರಾಮಿಂದ ತುಂಬ ಜನಕ್ಕೆ ಬಟ್ಟೆಗಳನ್ನ ತೊಗೊಳ್ಳುವಂಥವ್ರು ಕೂಡ ಇದ್ದಾರೆ. ದಯವಿಟ್ಟು ಜೆನ್ಯೂನ್ ಪೇಜ್ ಅಂತ ನೋಡಿಕೊಂಡು ಬಟ್ಟೆಗಳನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಅಲ್ಲಿ ಬೈ 1 get 3 ಫ್ರೀ, ಆಮೇಲೆ ಬೈ 1 500, ಆಮೇಲೆ ಈ ಥರದ್ದು ಸಾಕಷ್ಟು ಇನ್ಸ್ಟಾಗ್ರಾಮಲ್ಲಿ ಸ್ಕ್ಯಾಮ್ಗಳು ನಡೀತಾ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ, ಬೈ ಮಿಸ್ಟೇಕ್ ಆಗಿ ಅಥವಾ ಬೈ ಮಿಸ್ ಆಗಿ ಅಂದರು ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಅಂದರೆ ನೆಕ್ಸ್ಟ್ ಡೇನೇ ವಿದಿನ್ 2-3 ಡೇಸ್ ಒಳಗಡೆ ಬಟ್ಟೆ ಬರುವಂಥದ್ದು ಕೂಡ ಇರುತ್ತೆ. ಏನೇನೋ ಹಾಳಾಗಿರುವಂಥ ಬಟ್ಟೆಗಳು, ಚೆನ್ನಾಗಿರುವಂಥ ಬಟ್ಟೆಗಳು, ಹರಿದೋಗಿರುವಂಥ ಬಟ್ಟೆಗಳು ಕೂಡ ನಮ್ಮ ಅಡ್ರೆಸ್ಗೆ ಕೊರಿಯರ್ ಕೂಡ ಬರುತ್ತೆ. ನಾವು ಅದೆಷ್ಟು ದುಡ್ಡಿರುತ್ತೆ ಅಷ್ಟನ್ನ ಪೇ ಮಾಡಬೇಕು. ಸೊ ಇದು ದೊಡ್ಡ ಸ್ಕ್ಯಾಮ್ ನಡೀತಾ ಇರುವಂಥದ್ದು. ಹುಷಾರಾಗಿ ಯಾವುದೇ ಲಿಂಕ್ಗಳನ್ನ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ, ಹಾಗೆಯೇ ಯಾವುದೇ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ತುಂಬ ಅದೆಲ್ಲ ಟ್ರಸ್ಟೆಡ್ ವೆಬ್ಸೈಟ್ಗಳು, ಅದೆಲ್ಲ ಟ್ರಸ್ಟೆಡ್ಗಳು. ಸೊ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಬಿಸ್ನೆಸ್ಗಳು ಮಾಡುವಂಥವ್ರು, ತುಂಬ ಸ್ಕ್ಯಾಮ್ ಮಾಡುವಂಥವ್ರು ಜಾಸ್ತಿ ಆಗಿ ಹೋಗಿದ್ದಾರೆ. ಹಾಗಾಗಿ ನೀವು ಸ್ಕ್ರೋಲ್ ಮಾಡ್ತಾ ಇರುವಾಗಲೂ ಕೂಡ ಅಷ್ಟೇ, ಏನಾದರೂ ಬೈ ಮಿಸ್ ಆಗಿ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ನಂಬರ್ ಹ್ಯಾಕ್ ಆಗುವಂಥದ್ದಾಗಿರಬಹುದು, ಅಥವಾ ನಿಮ್ಮ ಮೊಬೈಲ್ ನಂಬರ್ ಸಿಕ್ಕಿದ್ರೆ ಅದರಿಂದ ಎಲ್ಲ ಅಡ್ರೆಸ್ಗಳು, ಎಲ್ಲ ಡೀಟೇಲ್ಸ್ಗಳು ಎಲ್ಲ ಸಿಗುತ್ತೆ ಇವಾಗ. ಹಾಗಾಗಿ ತುಂಬ ಹುಷಾರಾಗಿರಿ. OTPಯನ್ನು ಕೂಡ ಶೇರ್ ಲಾಸ್ಟ್ ಟೈಮ್ ಒಂದು ಕಮೆಂಟ್ ಬಂದಿತ್ತು, ಏನಪ್ಪ ಅಂತಂದರೆ ನಾನು OTPಯನ್ನು ಶೇರ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಸರಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಸೊ OTPಯನ್ನು ಶೇರ್ ಮಾಡಿಕೊಳ್ಳೋದು ಅಂತ ಅಂದರೆ, ನೀವು ಎಲ್ಲ ಕಡೆ OTP ಇವಾಗ ತುಂಬ ಬರುತ್ತೆ. ನೀವೇನೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ತೀರಾ, ಅಲ್ಲೂ OTP ಕೇಳುತ್ತೆ. ನಾನು ಹೇಳಿರುವಂಥದ್ದು ಏನಪ್ಪ ಅಂತ ಅಂದರೆ, ಯಾವುದೋ ಅನ್ನೋನ್ ನಂಬರ್ ಕಾಲ್ ಬಂದಾಗ ಅದನ್ನೇ ಹೇಳಿದ ಹಾಗೆ ಕೊರಿಯರ್ ಮುಖಾಂತರ ಆಗಿರ್ಬೋದು, ಬೇರೆ ಬ್ಯಾಂಕ್ ಅಂತ ಹೇಳಿ ನಿಮ್ಮನ್ನು ಯಾಮಾರಿಸ್ಕೊಂಡು ಫೋನ್ ಮಾಡುವಂಥವ್ರು ಆಗಿರ್ಬೋದು, ಅಲ್ಲಿ OTPಯನ್ನು ಕೇಳಿದಾಗ, ಅಲ್ಲಿ ನಿಮ್ಮ ಅಡ್ರೆಸ್ಗಳನ್ನು ಕೇಳಿದಾಗ ಫೋನ್ ಮುಖಾಂತರ ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ ಅಂತ ನಾನು ಹೇಳಿರುವಂಥದ್ದು. ಅಂದರೆ ಇವಾಗ ಬ್ಯಾಂಕಿಂದ ಏನೋ ಡೀಟೇಲ್ಸ್ ಬೇಕು ನಿಮ್ಮ ಹತ್ರ, ಕಸ್ಟಮರಿಗೆ ಫೋನ್ ಮಾಡಿ ಕೇಳ್ಕೊತೀವಿ ಅಂತ ಅಂದಾಗ, ಯಾರು ಬ್ಯಾಂಕಿಂದ ಫೋನ್ ಮಾಡಿ ಯಾರು ಕೂಡ ಕಸ್ಟಮರ್ಗಳ ಡೀಟೇಲ್ಸ್ ಆಗಿರ್ಬೋದು, ಏನಾಗಿರ್ಬೋದು ಕೇಳೋದಿಲ್ಲ, ಫೋನ್ ಮುಖಾಂತರ ಕೇಳೋದಿಲ್ಲ. ನಿಮಗೆ ಪದೇ ಪದೇ ಮೆಸೇಜ್ಗಳು ಕೂಡ ಬರ್ತಾ ಇರುತ್ತೆ. ಸೊ ಯಾವುದೇ ರೀತಿಯ OTPಗಳನ್ನು ನಾವು ಕೇಳೋದಿಲ್ಲ. ಯಾವುದೇ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಯಾರೊಂದಿಗೂ ಕೂಡ ಶೇರ್ ಮಾಡ್ಕೋಬೇಡಿ, OTPಯನ್ನು ಶೇರ್ ಮಾಡ್ಕೋಬೇಡಿ ಅಂತ ನಮಗೆ ನಾರ್ಮಲ್ ಆಗಿ ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಹೇಳಿರೋಂಥದ್ದು. OTP ಅಂತ ಅಂದರೆ ಎಲ್ಲ ಕಡೆ OTPಯನ್ನು, ಇವಾಗ ಏನೋ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿರ್ತೀರ, ಆ್ಯಪಲ್ಲಿ ಇನ್ಸ್ಟಾಲ್ ಮಾಡಿದಾಗ OTPಯನ್ನು ಹಾಕಲೇಬೇಕಾಗುತ್ತೆ. ಸೊ ಅದನ್ನು ಹೇಳಿರೋಂಥದ್ದಲ್ಲ. ಅನ್ನೋನ್ ವ್ಯಕ್ತಿಗಳು ಯಾರಾದರೂ ಫೋನ್ ಮಾಡಿ OTPಯನ್ನು ಕಳಿಸ್ಕೊಡಿ, ಅಥವಾ ಏನೋ ಲಿಂಕನ್ನು ಶೇರ್ ಮಾಡ್ತಾರೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ಸನ್ನು ಅಲ್ಲಿ ಮೆನ್ಷನ್ ಮಾಡಿ, ನಿಮ್ಮ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿ ಅಂತ ಹೇಳಿದಾಗ ಅದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಹುಷಾರಾಗಿರಿ. ನಾವು ಸತ್ಯ ಅಂತ ಅಂದ್ಕೊಂಡು, ನಾವು ಜೆನ್ಯೂನ್ ಅಂದ್ಕೊಂಡು ನಾವು ಅಲ್ಲಿ ಮಾಡಿರ್ತೀವಿ. ಬಟ್ ನಮಗೆ ಗೊತ್ತಿಲ್ಲದೇ ಅದು ನಮ್ಮ ಅಕೌಂಟಲ್ಲಿ ಇದ್ದಂಥ ಹಣ, ಅದರಲ್ಲೂ ಕೂಡ ಫ್ರಾಡಲ್ಲೂ ಕೂಡ ಕೆಲವೊಂದು ರೀತಿಯ ಫ್ರಾಡ್ಗಳಿದ್ದಾವೆ. ಕೆಲವ್ರು ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ಅಕೌಂಟಲ್ಲಿ ಏನು ಅಕೌಂಟ್ ಏನಿದೆ ನೋಡಿ, ಅದರಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಮಿನಿಮಮ್ ಇಷ್ಟು ಬ್ಯಾಲೆನ್ಸ್ ಇರಬೇಕು ಅಂತ ಮುಂಚೆನೇ ಕಂಡೀಷನ್ ಹಾಕಿ ಇರ್ತಾರೆ. ಅದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸಪೋಸ್ ಇವಾಗ ನಿಮ್ಮ ಅಕೌಂಟಲ್ಲಿ ಒಂದು 5,000 ರೂಪಾಯಿ ಇದೆ ಅಂತಂದರೆ, ಅವ್ರು ಮುಂಚೆನೇ ಹೇಳಿರ್ತಾರೆ, ಇವಾಗ ನಿಮ್ಮ ಅಕೌಂಟಲ್ಲಿ 500 ರೂಪೀಸ್ ಇದೆ, ಅವರಿಗೆ ಅಲ್ಲಿ ಫ್ರಾಡ್ ಮಾಡೋದಕ್ಕೆ ಆಗೋದಿಲ್ಲ. ಮುಂಚೆನೇ ಹೇಳ್ತಾರೆ ನಿಮ್ಮ ಅಕೌಂಟಲ್ಲಿ 3,000 ರೂಪೀಸ್ ಇರಬೇಕು. ಅಂದರೆ ಫ್ರಾಡ್ ನಮಗೆ ಗೊತ್ತಾಗೋದಿಲ್ಲ. ಸೊ ನಿಮ್ಮ ಅಕೌಂಟಲ್ಲಿ ಇಷ್ಟು ನೀವು ಮಿನಿಮಲ್ ಬ್ಯಾಲೆನ್ಸನ್ನು ನೀವು ನೋಡ್ಕೋಬೇಕು, ಇಷ್ಟು ಇರಬೇಕು ಅಂತ ಹೇಳಿರ್ತಾರೆ.
ಸೊ ಅದನ್ನು ಅವರಿಗೆ ಬೇಗನೆ ಈಸಿಯಾಗಿ ಅವ್ರಿಗೆ ಅದನ್ನೆಲ್ಲವನ್ನು ಕೂಡ ಅವ್ರ ಅಕೌಂಟಿಗೆ ಹಾಕೋಬೋದಲ್ವಾ. ಇಂತಹ ಸ್ಕ್ಯಾಮ್ಗಳು ಕೂಡ ಇದೆ, ತುಂಬ ಹುಷಾರಾಗಿರಿ. ನಾನು ಹೇಳ್ದ ಹಾಗೆ ಪ್ರತಿ ಸಲ ಹೇಳ್ತೀನಿ, ಇದು ನಾನು ಹಾಕುವಂತಹ 3ನೇ ವಿಡಿಯೋ ಆಗಿರುತ್ತೆ. ನೀವು ಏನೇ ಒಂದು ಆನ್ಲೈನಲ್ಲಿ ಏನೇ ಒಂದು ಬಟ್ಟೆಗಳನ್ನು ಪರ್ಚೇಸ್ ಮಾಡೋಂಥದ್ದಾಗಿರಬಹುದು, ಅಥವಾ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇರ್ತೀರಾ ಅಂತ ಅಂದರೆ ಆ ಬ್ಯಾಂಕ್ ಅಕೌಂಟಲ್ಲಿ ಜಾಸ್ತಿ ಅಮೌಂಟನ್ನು ಇಡೋದಕ್ಕೆ ಹೋಗಬೇಡಿ. ಅದನ್ನು ನೀವು ಫೋನ್ಪೇಗೆ ಲಿಂಕೇ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಅಷ್ಟು ಹಣದ ಅಗತ್ಯ ಇದೆ ಅಂತ ಅಂದರೆ ನೀವು ಬ್ಯಾಂಕಿಂದ ಹೋಗ್ಬಿಟ್ಟು ವಿತ್ಡ್ರಾ ಮಾಡ್ಕೋಬೋದು, ATM ಇಂದನೂ ಕೂಡ ಮಾಡ್ಕೊಬಹುದು. ಜಾಸ್ತಿ ನೀವು UPIನ ಎಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಾ, ಯಾವ ಅಕೌಂಟ್ ಇರುತ್ತೆ ಆ ಅಕೌಂಟಲ್ಲಿ ಜಾಸ್ತಿ ಹಣವನ್ನು ಇಡಬೇಡಿ. ನಮಗೆ ಗೊತ್ತಿಲ್ಲದೇನೆ ಇಂಥದ್ದು ನಡೀತಾ ಇರುತ್ತೆ. ಇವಾಗ ಎಲ್ಲೋ ಹೋಗಿ ಸ್ಕ್ಯಾನ್ ಮಾಡೋದಕ್ಕೂ ಕೂಡ ಭಯ ಆಗ್ತಾ ಇದೆ, ಯಾಕಂದರೆ ಸ್ಕ್ಯಾನರ್ಗಳ ಮುಖಾಂತರ ಕೂಡ ಏನು ಸ್ಕ್ಯಾಮ್ಗಳು ನಡೀತಾ ಇರುವಂಥದ್ದು ಎಷ್ಟೊಂದು ಕಡೆ ನಡೀತಾ ಇದೆ ಅಂತಂದರೆ, ಇವಾಗ ಏನೋ ಒಂದು ಬಟ್ಟೆ ತಗೋಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಬರ್ತಾ ಇರುತ್ತೆ. ನೀವು ದಯವಿಟ್ಟು ಇದರ ಕಡೆ ಗಮನ ಕೊಡಬೇಕಾಗತ್ತೆ. ಅಂದರೆ ನೀವು 500 ರೂಪೀಸ್ ಹಾಕಿದ್ರೆ ನಾವು 2000 ರೂಪೀಸ್ ಕೊಡ್ತೀವಿ, 500 ರೂಪೀಸ್ ಹಾಕಿದ್ರೆ ಅದರ ಡಬಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಸ್ಕ್ಯಾಮ್ಗಳು, ಅದೆಲ್ಲ ನಿಮಗೆ ಸಿಗೋದೇ ಇಲ್ಲ. ಆಮೇಲೆ ನೀವೇನಾದರೂ ಆ ನಂಬರ್ಗೆ ಫೋನ್ ಮಾಡೋಕ್ಕೆ ಹೋದರೆ ಅದು ಸ್ವಿಚ್ ಆಫ್ ಆಗಿರುತ್ತೆ. ಇಂಥದ್ದನ್ನು ನಾವು ಚಿಕ್ಕ ಪುಟ್ಟ ವಿಷಯಗಳನ್ನು ತಿಳ್ಕೊಂಡೇ ಇರಬೇಕಾಗುತ್ತೆ. ಯಾಕಂದರೆ ಇಂಥದ್ದು ನಮ್ಮ ಸುತ್ತಮುತ್ತ ಸಾವಿರಾರು ನಡೀತಾ ಇರುತ್ತೆ, ಬಟ್ ನಮಗೆ ಗೊತ್ತಿಲ್ಲದೇ ನಡೀತಾ ಇರುತ್ತೆ. ಹಾಗಾಗಿ ಎಲ್ಲೂ ಕೂಡ 500 ರೂಪಾಯಿ ಹಾಕಿದ್ರೆ 2000 ಕೊಡ್ತೀವಿ, 500 ರೂಪಾಯಿ ಹಾಕಿದ್ರೆ 10,000 ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಯಾವತ್ತೂ ಕೂಡ ನಂಬೋದಕ್ಕೆ ಹೋಗಬೇಡಿ. ಯಾರು ಕೂಡ ಸುಮ್ಮನೆ ದುಡ್ಡು ಕೊಡಲ್ಲ, ಒಂದು ಕಷ್ಟಪಟ್ಟರೆ ಮಾತ್ರ ದುಡ್ಡು ಸಿಗುವಂಥದ್ದು. ಸೊ ಇಂಥದ್ದು ಸ್ಕ್ಯಾಮ್ಗಳು ಬೇಕಾದಷ್ಟು ಇದೆ. ಇವಾಗಂತೂ ಕೇಳೋದೇ ಬೇಡ, ಪ್ರತಿಯೊಂದು ಕಡೆಯಲ್ಲೂ ಕೂಡ ಇಂತಹ ಸ್ಕ್ಯಾಮ್ಗಳು ನಡೀತಾನೆ ಇರುತ್ತೆ. ಅಥವಾ ಒಂದು ಮೆಸೇಜ್ ಬರುವಂಥದ್ದು, ಲಿಂಕ್ಗಳನ್ನು ಕಳಿಸುವಂಥದ್ದು, ಅದನ್ನು ನಾವು ಬೈ ಮಿಸ್ ಆಗಿ ನಾವು ಕ್ಲಿಕ್ ಮಾಡುವಂಥದ್ದು, ಅಥವಾ ನಮ್ಮ ಮೊಬೈಲ್ನ ನಂಬರ್ನ ಹ್ಯಾಕ್ ಮಾಡಿಬಿಟ್ಟು ಆ ಒಂದು ಆ್ಯಕ್ಸೆಸನ್ನು ಅವರೇ ಯೂಸ್ ಮಾಡಿಕೊಂಡು ನಮ್ಮ ಮೊಬೈಲಲ್ಲಿ ಏನೆಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲನೂ ಕೂಡ ಅವರು ತಿಳ್ಕೊಳ್ಳುವಂಥದ್ದು, ಜಿಮೇಲ್ ಅಕೌಂಟನ್ನು ಹ್ಯಾಕ್ ಮಾಡುವಂಥದ್ದು, ಇಂಥದ್ದೆಲ್ಲ ನಡೀತಾ ಇರುತ್ತೆ. ಸೊ ವಾಟ್ಸಪ್ಪಲ್ಲೂ ಕೂಡ ಆಗ್ತಾ ಇರುತ್ತೆ. ಅದಕ್ಕೆ 2 ಸ್ಟೆಪ್ ವೆರಿಫಿಕೇಷನ್ ಕೂಡ ಇದೆ, ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ತುಂಬ ವಿಷಯಗಳು ನನಗೆ ಗೊತ್ತಿಲ್ಲದೆ ಇರುವಂಥದ್ದು ಇದೆ. ಹಾಗಾಗಿ ನಾನು ಹೇಳುವಂಥದ್ದು OTPನ ಕೂಡ ಶೇರ್ ಮಾಡಿಕೊಳ್ಳುವಾಗ ನಾನು ಏನು ಹೇಳಿದ್ದು ಅಂದರೆ, ಅನ್ನೋ ನಂಬರಿಂದ ಕಾಲ್ ಬಂದಾಗ ದಯವಿಟ್ಟು ಜಾಸ್ತಿ ರೆಸ್ಪಾಂಡ್ ಮಾಡೋಕ್ಕೆ ಹೋಗಬೇಡಿ. ಪರ್ಸನಲ್ ಡೀಟೇಲ್ಸನ್ನು ಯಾವತ್ತೂ ಕೂಡ ಶೇರ್ ಮಾಡ್ಕೊಡೋದಕ್ಕೆ ಹೋಗಬೇಡಿ. ಸೊ ಅಟ್ಲೀಸ್ಟ್ ಒಂದು 4 ಜನರಿಗೆ ಈ ಥರ ವೀಡಿಯೋಸ್ಗಳು ತಲುಪಿದಾಗ ಅವರು ಕೂಡ ಅಲರ್ಟ್ ಆಗ್ತಾರೆ. ಈ ಒಂದು ಸ್ಕ್ಯಾಮ್ಗಳ ಬಗ್ಗೆ ಅವ್ರಿಗೂ ಕೂಡ ಒಂದು ನಾಲೆಜ್ ಬರುತ್ತೆ. ಎಲ್ಲೆಲ್ಲಿಂದ ಸ್ಕ್ಯಾಮ್ಗಳು ನಡೀತಾ ಇರುತ್ತೆ ಅನ್ನೋಂಥದ್ದು ಕೂಡ ಅವರಿಗೆ ಮನವರಿಕೆ ಆಗುತ್ತೆ ಅನ್ನೋಂತಹ ದೃಷ್ಟಿಯಿಂದ ಈ ಥರ ವೀಡಿಯೋಸ್ಗಳನ್ನು ಹಾಕ್ತೀವಿ. ತುಂಬ ಜನರಿಗೆ ಇದೇನಕ್ಕೆ ಹಾಕ್ತಾರೆ, ಇದೇನಕ್ಕೆ ಮಾಡ್ತೀರಾ, ಹಾಗೆ ಹೀಗೆ ಅಂತ ಅನ್ನಿಸ್ಬೋದು. ಇದ್ದವರು ವೀಡಿಯೋಸನ್ನ ನೋಡ್ಬೋದು, ಇಲ್ದಿರೋರು ಸ್ಕಿಪ್ ಮಾಡ್ಬೋದು. ಯಾರಿಗೂ ಕೂಡ ನೋಡಿ ಅಂತ ನಾನು ದಯವಿಟ್ಟು ಯಾರಿಗೂ ಬಲವಂತ ಮಾಡಲ್ಲ. ಒಂದು 4 ಜನರಿಗೆ ಉಪಯೋಗ ಆದರೆ ಅದೇ ನಮಗೆ ಖುಷಿಯಾಗಿರುತ್ತೆ. ನಾವು ವೀಡಿಯೋಸ್ಗಳನ್ನು ಮಾಡೋವಾಗ ದಿನ ಪಾತ್ರೆ ತೊಳೆಯುವಂಥ ವೀಡಿಯೋ ಆಗಿರ್ಬೋದು, ಮನೆ ಕಸ ಗುಡಿಸುವಂತಹ ವೀಡಿಯೋಗಳನ್ನು ಮಾಡ್ಬೋದು. ಅದನ್ನು ಸಾವಿರಾರು ಜನ ನೋಡ್ತಾರೆ. ಬಟ್ ನಂಗೆ ಆ ಥರ ವೀಡಿಯೋಸನ್ನು ಮಾಡಿ ಹಾಕೋದು ಇಷ್ಟನೇ ಇಲ್ಲ. ಯಾಕಂದರೆ ಏನೋ ಒಂದು 4 ಜನರಿಗೆ ಉಪಯೋಗ ಆಗುವಂತಹ ವೀಡಿಯೋಗಳನ್ನು ಹಾಕಬೇಕು. ನಾನು ಆಲ್ಮೋಸ್ಟ್ ಆ ಥರನೇ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ರೇರ್ ಅನಿಸುತ್ತೆ ಈ ಥರ ಡೈಲಿ ವ್ಲಾಗ್ಗಳನ್ನು ಹಾಕಿರುವಂಥದ್ದು. ಮುಂದೆ ಕೂಡ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.